ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದ್ರೆ ಇವತ್ತು ನಾವು ಮಂತ್ರಾಲಯಕ್ಕೆ ಬಂದುಬಿಟ್ಟಿವಿ. ಮಂತ್ರಾಲಯಕ್ಕೆ ಬಂದೀವಿ ಅಂತಂದ್ರೆ ಹಂಗೆ ಬಂದಿಲ್ಲ, ಸಂಜೆಗೆ ಪ್ಲ್ಯಾನ್ ಆಯ್ತು. ಸಂಜೆಗೆ ಪ್ಲ್ಯಾನ್ ಆಗಿ 8 ಗಂಟೆಗೆ ಬಿಟ್ವಿ, 3 ಗಂಟೆಗೆ ಬಂದು ಮುಟ್ಟಿವಿ. ಹಂಗೆ ಮುಟ್ಟಿದ್ದು ಅನ್ಕೊಡ್ಕಂತಂದ್ರೆ ಇನ್ನು ಬೆಳಕಾಗಿರ್ಲಿಲ್ಲಲ್ಲ. ರೂಮ್ ಮಾಡ್ದು ಮಕ್ಕೊಂದು ಬೆಳಗ್ಗೆ ಎದ್ದು 7 ಗಂಟೆಗೆ ಫ್ರೆಶ್ ಆಗಿ ಹಂಗೆ ಬ್ಯಾಗ್ ತೊಗೊಂಡು ವಾಪಸ್ ಗಾಡಿ ಕಡೆ ನಡೆದು. ಎಷ್ಟೊಂದೇನು ರಶ್ ಏನಿರಲಿಲ್ಲ. ಹಂಗೆ ಹೋದು ಬಡ ಹೋದವ್ರ ಕಾರೊಳಗೆ ಬ್ಯಾಗ್ ಒಗ್ದವ್ರನ್ನ ಹಂಗೆ ಮತ್ತು ಮೊಬೈಲ್ದಾಗ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಿಡ್ಕೊಂಡು ರೈಟ್ ಗುಡಿ ಕಡೆ. ಏನಪ್ಪ ಅಂತಂದ್ರೆ 2 ವರ್ಷದ ಹಿಂದೆ ಏನಿತ್ತಲ್ಲ ಮಂತ್ರಾಲಯ, ಹಂಗೆ ಈ ಸಲ ಏನೂ ಇಲ್ರಿ, ಎಲ್ಲ ಬದಲು ಮಾಡಿದಾರೆ. ಲುಕ್ ಮಾತ್ರ ಗಿಚ್ಚಿ ಗಿಲಿಗಿಲಿ ರೀ, ಏನು ಮಸ್ತ್ ಮಾಡಿದಾರ್ರಿ. ಮಂತ್ರಾಲಯ ಅಂದ್ರೆ ರಾತ್ರಿ ನೋಡ್ಬೇಕ್ರಿ ಇದನ್ನು, ಲೈಟಿಂಗ್ ಎಲ್ಲ ಏನು ಚಂದ ಮಾಡ್ಯಾಗದ ರೀ. ವಾ ಮತ್ತು ಏನು ರಶ್ ಇಲ್ಲ ಏನಿಲ್ಲ. ನಮ್ದು ನಸೀಬ್ ನೋಡ್ರಿ, ಇವತ್ತು ಏಕಾದಶಿ ಐತಿ, ಬಂದಿದ್ದೀವಿ. ಎಲ್ಲರೂ ಮುಂದೆ ಹೋಗ್ಯಾರ, ನಾ ಒಬ್ಬ ಹಿಂದೆ ಉಳಿದೇನೆ. ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅನಿಸ್ತು. ಹಂಗೆ ಮತ್ತು ಮುಂದೆ ಹೋಗಾಕತ್ತು. ಅಲ್ಲೇನೋ ಗುಸು ಮಾತಾಡಕತ್ತಿರು. ಏನು ಗುಸು ಅಂತ ನಾನು ಲಕ್ಷ ಕೊಟ್ಟು ಕೇಳಿ, ಅಲ್ಲೆಲ್ಲೋ ಶೂಟಿಂಗ್ ನಡೆಯಾಕತ್ತೈತೆ ಅಂದರು. ಭಾರಿ ಖುಷಿ ಆತ್ರಿ. ಫಿಲ್ಮ್ ಖುಷಿ ಅಂತಂದ್ರೆ, ಫಿಲ್ಮ್ ಶೂಟಿಂಗ್ ನೋಡೋ ಖುಷಿ ಅಂತಂದ್ರೆ ಅದು ಏನು ಖುಷಿ ರೀ. ಹಂಗೆ ಇರ್ಲಿ ಬಿಡು, ಮುಂದೆ ಹೋದ್ಮೇಲೆ ಅದು ಇದ್ರ ನೋಡ್ರಿ ಆಯ್ತು ಅಂತಂದು ಹಂಗೆ ಕಮಾನ್ ಬಾಗಿಲಿಗೆ ಬಂದು ಕ್ಯಾಮ್ರಾ ಹಿಡಿದ್ಬಿಟ್ಟು ರಾಯರ ಮ್ಯಾಲೆ ನಿಂತು ಆಶೀರ್ವಾದ ಮಾಡಾಕತ್ತಿದ್ರು ಮ್ಯಾಲ್ಕೊಂತ. ಆಮೇಲೆ ಹಂಗೆ ಜೂಮ್ ಹಾಕಿ ನೋಡಿದ್ವು, ಅಲ್ಲೇ ನೋಡ್ರಿ ಮುಂದೆ ಶೂಟಿಂಗ್ ನಡೆಯತೈತೆ ರೀ. ಏನೋ ಒಂದು ಹಾಕಿದಾರೆ ನೋಡ್ರಿ ಕನ್ನಡಿಗತೆ ಅಲ್ಲೇ ರೀ. ಅದಾಯ್ತು ರೀ. ಬಟ್ ನಾವು ಎಂಟ್ರಿ ಆಗ್ಬೇಕಂತ ಮುಂಚೆ ನಮ್ಮ ಸ್ವಲ್ಪ ಮುಖ ತೋರಿಸ್ಬೇಕಲ್ರಿ ಚಂದಗ, ಅದಕ್ಕೆ ತೋರಿಸಿದ್ವು ರೀ. ಆಮೇಲೆ ಹಂಗೆ ಒಳಗೆ ಹೋಗಾಕತ್ತು ರೀ. ಆಜು ಬಾಜು ನೋಡಿದ್ರೆ ಏನು ಚಂದ ರಾಯರ ಮೂರ್ತಿಗಳು ಮಾಡ್ಯಾರ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ರೀ. ಎಲ್ಲ ಆಚಾರ್ಯರು, ಮೊದಲಿನ ಕಾಲದ ಆಚಾರ್ಯರು, ರಾಮಾನುಜಾಚಾರ್ಯ, ಶಂಕರಾಚಾರ್ಯ, ಅವರು ಇವರು ಏನದಾರಲ್ರಿ ಆಚಾರ್ಯಗಳು, ಅವರು ಫೋಟೋಗಳೆಲ್ಲ ಚಂದ ನಮಗೆ ಕೆತ್ತಿದಾರೆ ರೀ. ಮತ್ತು ನೆಕ್ಸ್ಟ್ ಆ ಕಡೆ ಈ ಕಡೆ ಎಲ್ಲ ಹೆಂಗೋ ಆದರೂ ರಾಯರು ಕೃಷ್ಣನ ಪರಮ ಭಕ್ತ ಅಲ್ರಿ. ಕೃಷ್ಣನ ಅವತಾರಗಳನ್ನ ಎಲ್ಲ ಕೆತ್ತಿ ಬಿಟ್ಟಿದ್ದಾರೆ ನೋಡ್ರಿ. ಅಂದರೆ ವಿಷ್ಣುವಿನ ಅವತಾರ ಇಷ್ಟು ಚಂದ ಐತಿರಲ್ಲ, ಭಾರಿ ಬೆಸ್ಟ್ ಐತಿ. ಇದನ್ನೇನಾದ್ರೂ ನೈಟ್ ಟೈಮ್ ನೋಡ್ರಿ ಅಂತಂದ್ರೆ ಲೈಟ್ ಗೀಟದು ಇಷ್ಟು ಮಸ್ತ್ ಕಾಣ್ತೈತಿಲ್ಲ, ಸ್ವರ್ಗ ರೀ ಹೇಳ್ಬೇಕಂದ್ರೆ. ನೋಡ್ರಿ ಇಲ್ಲೇ ನೋಡ್ರಿ ಶೂಟಿಂಗ್ ಹೆಂಗೆ ನಡೆಯಾಕತ್ತೈತಿ. ಅವಳ ವೀಲ್ ಚೇರ್ ಮೇಲೆ ಕುಂತಾಳ, ವೀಲ್ ಚೇರ್ ತಳ್ಳಾಕತ್ತಾನ. ಅದು ಏನಪ್ಪ ಅಂತಂದ್ರೆ ಹಾಡು ಹಾಡ್ಕೊತ ಬರತ್ತಾರ ರಾಘವೇಂದ್ರ ಸ್ವಾಮಿಗಳ್ದು. ಇಷ್ಟು ಬೆಸ್ಟ್ ಐತಲ್ಲ ಹಾಡು. ಅದು ಯಾವ ಮೂವಿನೂ ಹೆಸರು ನಾನು ಕೇಳಿಲ್ಲ, ಬಟ್ ಮೂವಿ ಶೂಟಿಂಗ್ ಅಷ್ಟೇ ಅಂದ್ರೆ ಹೆಸರು ಹೇಳಲಿಲ್ಲ. ಅದು ಬಂದ ಮೇಲೆ ಒಂದು ಸಲ ನೋಡ್ರಿ ಹೆಂಗೈತಿ. ಬಟ್ ಏನೋ ಭಾರಿ ಇಂಟ್ರೆಸ್ಟಿಂಗ್ ಇತ್ತು. ಏನೋ ಒಂಥರ ಒಬ್ಬ ಕೊಡೆ ಹಿಡ್ಯಾವ, ಒಬ್ಬ ಆ್ಯಕ್ಷನ್ ಹೇಳಾವ, ಒಬ್ಬ ಡೈರೆಕ್ಷನ್ ಹೇಳಾವ, ಒಬ್ಬವ ಮ್ಯೂಸಿಕ್ ಸಿಸ್ಟಮ್ ಆನ್ ಆಫ್ ಮಾಡಾವ ನೋಡ್ರಿ, ಒಬ್ಬ ಹೆಲ್ಪರ್. ಅವ ಹೆಂಗೆ ಶೂಟಿಂಗ್ ನಂಬರ್ ಹೇಳ್ತಾನಲ್ಲ, ಹಂಗೆ ಬಂದು ಒಬ್ಬ ಬರ್ಕೊಳ್ಳವ. ಭಾರಿ ಚಂದ ಇತ್ತು ರೀ. ಹಂಗೆ ಅದ್ಬಿಟ್ಟು ಮುಂದೆ ಬಂದು ರೀ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕೃಷ್ಣನ ವ್ಯೂಗಳು ನೋಡಾಕತ್ತಿದ್ವು ರೀ. ಆಮ್ಯಾಗ ಅಲ್ಲೇ ಬಾಜುಕು ಬಂದು ಹೋದ್ರ ಮೇಲೆ ಪಕ್ಕದಲ್ಲೇ ಒಂದು ಮಂಚಾಲಮ್ಮ ಅಂತಂದು ದೇವಸ್ಥಾನ ಐತಿ. ಮಂಚಾಲಮ್ಮ ದೇವಸ್ಥಾನ ಮೊದಲ ದರ್ಶನ ಮಾಡ್ಕೋಬೇಕ್ರಿ. ಮೊದಲು ದರ್ಶನ ಮಾಡ್ಕೊಂಡಂತಂದ್ರೆ ಒಳಗೆ ಹೋಗೋಕೆ ಭಾಳ ಈಸಿ ಅನಿಸ್ತೈತಿ. ಬಟ್ ಏನೋ ಒಳಗಡೆಯಿಂದನೂ ಬರ್ಬೋದು, ಆದರೆ ಹೊರಗಡೆಯಿಂದನೂ ಅಂದರೆ ಓಪನ್ ಏರಿಯಾದಾಗ ಚಲೋ ಕಾಣ್ತೈತಿ. ಅದನ್ನು ಮಂಚಾಲಮ್ಮನ ದರ್ಶನ ಮಾಡ್ಕೊಂಡ್ವಿ. ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಹಂಗೆ ರಾಯರಂತಕ್ಕೆ ಒಳಗೆ ನಡೆದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಆದರೂ ಸ್ವಲ್ಪ ರಶ್ ಇತ್ತು. ಹೌದು, ಹಂಗೆ ಹೊಂಟ್ವಿ ಒಳಗೆ. ಅಂತೂ ಒಳಗೆ ಬಲಗಾಲ ಬಿಟ್ಟು ರೀ ರಾಯರ ಮ್ಯಾಗ ಕೈ ಮುಕ್ಕೊಂತ. ಬಿಡ್ತು ನೋಡ್ರಿ ರಾಯರ ಗುಡಿ ಒಳಗೆ. ರಾಯರ ಮಠ ಬಿಡ್ತು. ಭಾಳ ಅಂದ್ರೆ ಭಾಳ ನೆಮ್ಮದಿ ಜಾಗ ಐತ್ರಿ ಇದು. ಒಂದು ಸಲ ನೀವು ಇಲ್ಲಿ ಹೆಜ್ಜೆ ಇಟ್ರಿ ಅಂತಂದ್ರೆ ನಿಮಗೇನೋ ಒಂಥರ ಬೇರೆ ಫೀಲ್ ಐತಿ. ಹಂಗೆ ನಾವು ಒಳಗೆ ನಂಬರ್ ಹಚ್ಚಕ್ಕೆ ಹೋಗ್ಬೇಕಂತೇಳಿ ಬರಾಕತ್ತಿದ್ದು. ಒಳಗಾದ್ರೆ ಅಲ್ಲಿ ಶರ್ಟ್ ತೆಗೆದು ಬರ್ರಿ ಅಂದರು. ಶರ್ಟ್ ತೆಗೆದು ಒಳಗೆ ಹೆಜ್ಜೆ ಇಟ್ಟು ವಿಡಿಯೋ ಮಾಡಬೇಡ್ರಿ ಅಂತ ಹೇಳಕತ್ತಿರು. ಮೊಬೈಲ್ ಸ್ವಿಚ್ ಆಫ್ ಮಾಡಂದ್ರು. ಆದರೂ ಹಂಗೆ ಸಣ್ಣ ಪುಟ್ಟ ಸ್ವಲ್ಪ ಅಲ್ಗಾಡ್ಸ್ಕೊತ ಬನ್ನಿ. ನಾನು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಐತಿ ಒಳಗೆ. ಹಂಗೆ ದರ್ಶನ ಮಾಡ್ಕೊಂಡು ಹೊರಗೆ ಹೆಜ್ಜೆ ಬಿಟ್ಟು ನೋಡ್ರಿ. ನಾವು ದರ್ಶನ ಮಾಡ್ಕೊಂಡು ಕ್ಯಾಮ್ರಾ ಆಫ್ ಮಾಡಿದ್ದು, ದರ್ಶನ ಮಾಡಿ ಹೊರಗೆ ಬಿಟ್ಟು ಹಂಗೆ ನಮ್ಮ ಜಿಮ್ ಬಾಡಿ ಅಟ್ ತೋರ್ಸಕ್ಕೆ ಎಲ್ಲರೂ ನೋಡ್ರು. ಹಂಗೆ ನೋಡಿ ಖುಷಿ ಆಯ್ತು, ಭಾಳ ಭಾರಿ ಬೆಸ್ಟ್ ಅನ್ನಿಸ್ತು. ನೀವು ಮಂತ್ರಾಲಯಕ್ಕೆ ಬಂದ್ರೆ ನಂಗೆ ಕಮೆಂಟ್ ಮಾಡಿರಿ ಬಂದಿರ್ರಿ ಅಂತ. ಇಲ್ಲ ಬಂದ್ರೂ ಕಮೆಂಟ್ ಮಾಡಿರಿ ವಿಡಿಯೋದಾಗ. ಯಾವಾಗಾರ ನಿಮ್ಗೆ ವಿಡಿಯೋ ಬಂತಪ್ಪ ಅಂತಂತಂದ್ರೆ ಭಾರಿ ಬೆಸ್ಟ್ ಅನ್ನಿಸ್ತು. ಮಂತ್ರಾಲಯ ಅಂತಂದ್ರೆ ಇದು ಒಂದು ಟೈಪ್ ಸ್ವರ್ಗ ಇದ್ದಂಗೆ.
ಕೇಳ್ರಿ ರಾಯರ ಭಕ್ತರನ್ನ ಒಂದ್ಸಲ ಹೆಂಗೈತಿ ಮಂತ್ರಾಲಯ ಅಂದ್ರೆ ಏನು, ರಾಯರ್ ಅಂದ್ರೆ ಏನು, ಅವರ ಅಭಿವೃದ್ಧಿ ತಮ್ಮ ಜೀವನಾನ ಇದೆ ಅನ್ನುವಂಥ ಒಂದು ರೇಂಜಿಗೆ ಹೇಳ್ತಾರೆ. ಯಾಕಂದ್ರೆ ಮಂತ್ರಾಲಯದಾಗ ಬಂದು ಇಲ್ಲಿ ಭಕ್ತಿ ತೋರೋದೈತ್ಲ, ನೀವು ನೋಡ್ಬೇಕಿಲ್ಲಿ ಹಿಂಗೆ ಜನ ಉರುಳು ಸೇವೆ ಮಾಡೋದೇನು, ನಮಸ್ಕಾರ ಹಾಕೋದೇನು, ಭಾಳ ಅಂದ್ರೆ ಭಾಳ ಜನ ನಡ್ಕೋತಾರ್ರಿ ಇದಕ್ಕೆ ನಮ್ಮ ರಾಯರಿಗೆ. ನಂಗಂದ್ರೆ ಭಾಳ ಖುಷಿ ಆಯ್ತು ಬಂದಿದ್ದ, ನಿಮಗೂ ಖುಷಿ ಆಯ್ತು ಅನ್ಕೋತೀನಿ ಇದನ್ನು ನೋಡ್ರಿ. ಹಂಗೇನಾರ ನಿಮ್ಗೆ ನನ್ನ ವಿಡಿಯೋದಿಂದ ಹರ್ಟ್ ಆಗಿದ್ರೆ ಸ್ವಲ್ಪ ಕ್ಷಮಿಸ್ರಿ. ಇಲ್ಲೇನೈತಲ್ಲ ಇದು ಸಣ್ಣ ಸಣ್ಣ ಮೂರ್ತಿಗಳು ಮಾಡಿಟ್ಟಿದ್ದಾರು. ರಾಘವೇಂದ್ರ ಅವ್ರದ, ರಾಮಂದ, ಹನುಮಂತಂದ, ಸಿಂಹನೂ ಐತ್ರಿ, ಹನುಮಂತಂದ ಐತ್ರಿ, ಆನೆ ಐತಿ, ಒಟ್ಟು A to Z ಇಲ್ಲಿ ಒಂದು ಟೈಪ್ ಇದು ಎಲ್ಲ ಮೂರ್ತಿಗಳನ್ನ ಜೋಡಿಸಿ ಎಕ್ಸಿಬಿಷನ್ಗೆ ಇಟ್ಟಾರ. ಭಾಳ ಚಂದ ಐತಿ. ಮಂತ್ರಾಲಯಕ್ಕೆ ಬರ್ರಿ, ಒಬ್ರಲ್ಲ ಎಲ್ಲರೂ ಸೇರಿ ಬರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ನಮಸ್ಕಾರ. ಲಾಸ್ಟಿಗೆ ಕೊನೆಗೆ ಒಂದು ಸಲ ರಾಯರನ್ನು ನೋಡಿಬಿಡ್ರಿ. ಇಲ್ಲೂ ಕುಂತಾರ, ಮತ್ತು ಮುಂದೆ ಇಲ್ಲಿ ಪಕ್ಕದೊಳಗೆ ಇಲ್ಲೂ ಕುಂತಾರ. ನಮಸ್ಕಾರ ಮಾಡಿರಿ. ಹಂಗೆ ನಿಮಗೂ ನನ್ನ ಕಡೆಯಿಂದ ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಹೆಂಗಾಗೈತೆ ಹೇಳ್ರಿ. ಇದು ನಂದು ಫಸ್ಟ್ ಫೈಲಾದ ಲಾಗ್ ಐತಿ.